ಸ್ನೇಹಿತರೆ ನಮಸ್ಕಾರ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಪಾಲಾಗೋದಕ್ಕೆ, ದರ್ಶನ್ ಬದುಕು ಕಂಪ್ಲೀಟಾಗಿ ಹಳಿ ತಪ್ಪೋದಕ್ಕೆ, ದರ್ಶನ್ ಸ್ನೇಹಿತರೆಲ್ಲರೂ ಕೂಡ ದೂರ ಆಗೋದಕ್ಕೆ, ದರ್ಶನ್ ಒಂದು ರೀತಿಯಲ್ಲಿ ನರಕವನ್ನು ನೋಡೋದಕ್ಕೆ ಕಾರಣವಾದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪವಿತ್ರ ಗೌಡ. ಹೌದು, ಅದು ಯಾವಾಗ ದರ್ಶನ್ ಬಾಳಿನಲ್ಲಿ ಪವಿತ್ರ ಗೌಡ ಎಂಟ್ರಿ ಆಯಿತೋ ನಂತರ ದರ್ಶನ್ ಬದುಕು ಕಂಪ್ಲೀಟಾಗಿ ಬದಲಾಗ್ತಾ ಹೋಯಿತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ದರ್ಶನು ವೈಯಕ್ತಿಕ ಬದುಕು ಕೂಡ ಹಳಿ ತಪ್ತಾ ಹೋಯಿತು, ಜೊತೆಗೆ ವೈವಾಹಿಕ ಬದುಕು ಕೂಡ ಹಳಿ ತಪ್ತಾ ಹೋಯಿತು. ದರ್ಶನ್ಗೆ ಈ ಪವಿತ್ರ ಒಂದು ಪಾಲ್ಗೆ ಶನಿ ಅಂತಲೇ ಹೇಳ್ಬೋದು, ಯಾವುದೇ ಅನುಮಾನ ಇಲ್ಲ. ದರ್ಶನ್ಗೆ ಈ ಪವಿತ್ರ ಮೇಲಿನ ವ್ಯಾಮೋಹ ಯಾಕೆ ಬಂತು, ಹೇಗೆ ಬಂತು, ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಈ ಉತ್ತರ ಪ್ರದೇಶ ಮೂಲದ ಸಂಜಯ್ ಸಿಂಗನ್ನು ಮದುವೆ ಆಗಿದ್ದಂತಹ ಪವಿತ್ರ ಗೌಡ ಆತನನ್ನು ಬಿಟ್ಟ ನಂತರ ಅಥವಾ ಬಿಡೋದಕ್ಕಿಂತ ಮುಂಚೆನೇ ದರ್ಶನನ್ನು ಕಾಂಟ್ಯಾಕ್ಟಿಗೆ ಬಂದಿದ್ಲು. ದರ್ಶನ್ ಕಾಂಟ್ಯಾಕ್ಟ್ ಬಂದಿದ್ದು ಈಕೆಯ ಬದುಕು ಕೂಡ ಬದಲಾಗಿ ಹೋಯಿತು. ಬಹುಶಃ ನೀವು ಪವಿತ್ರ ಗೌಡನ ಈ ಹಿಂದಿನ ಫೋಟೋಸ್ಗಳನ್ನು ನೋಡಿದ್ರೆ ಶಾಕ್ ಆಗ್ತೀರಾ. ಈ ರೀತಿ ಇದ್ದವಳು ಹೀಗಾಗ್ಬಿಟ್ಲಾ ಅಂತ ಹೇಳ್ಬಿಟ್ಟು ಅಚ್ಚರಿ ಪಡ್ತೀರಾ. ಅಕ್ಷರಶಃ ಪವಿತ್ರ ಗೌಡ ಪಿಂಗಿ ಹಂಗಿದ್ಲು. ಆಗ ಪವಿತ್ರ ಗೌಡರನ್ನ ಆ ಹಳೆ ಫೋಟೋ ನೋಡಿದರೆ ದರ್ಶನ್ ಅಲ್ಲ, ಯಾರೂ ಕೂಡ ಕಣ್ಣೆತ್ತಿ ನೋಡೋಕ್ಕೆ ಸಾಧ್ಯವಿಲ್ಲ. ಹೀರೋಯಿನ್ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೌಂದರ್ಯ ಇಲ್ಲ, ಫಿಸಿಕಲ್ ಫಿಟ್ನೆಸ್ ಇಲ್ಲ, ಇನ್ನು ಆ್ಯಕ್ಟಿಂಗ್ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲ ಸಿನಿಮಾದ ನಿರ್ದೇಶಕರೇ ಹೇಳ್ತಾರೆ. ಹೀಗಿದ್ದಾಗಲೂ ಕೂಡ ಪವಿತ್ರ ಗೌಡ ಕಂಪ್ಲೀಟಾಗಿ ಆಮೇಲೆ ಬದಲಾಗಿದ್ದು. ಬಟ್ ಇವತ್ತಿಗೆ ಪವಿತ್ರ ಗೌಡ ಇರೋದು ಎಲ್ಲದೂ ಕೂಡ ವಿಚಿತ್ರ ಅಂತಲೇ ಹೇಳ್ಬೋದು. ಅಷ್ಟು ಮಾತ್ರವಲ್ಲ, ಈ ಪವಿತ್ರ ಗೌಡ ಹೇಗೆ ಹಠ ಹಿಡಿದಿದ್ಲು ಅಂತ ಹೇಳಿದ್ರೆ ಸಮಬಾಳು ಸಮಪಾಳು ಅಷ್ಟೇ ಅಲ್ಲ, ಈ ಪವಿತ್ರ ಗೌಡ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ ರೀತಿ ಹಠ ಹಿಡಿದಿದ್ಲು ಅಂತ ಹೇಳಿದ್ರೆ ದರ್ಶನ್ ಬಳಿ ಸಮಬಾಳು ಪಾಲಿಸಿಯನ್ನು ಅನುಸರಿಸಿ ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡ್ತಾ ಇದ್ಲಂತೆ. ಹೇಗೆ ವಿಜಯಲಕ್ಷ್ಮಿಯನ್ನು ನೀವು ಪ್ರೀತಿಸ್ತೀರೋ, ವಿಜಯಲಕ್ಷ್ಮಿಗೆ ಏನೆಲ್ಲ ಕೊಡಿಸ್ತೀರೋ ಅದೇ ರೀತಿ ನಾನು ಕೂಡ ಬದುಕಬೇಕು, ವಿಜಯಲಕ್ಷ್ಮಿ ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀರೋ ಅಷ್ಟೇ ಇಂಪಾರ್ಟೆನ್ಸ್ ನನಗೂ ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡ್ತಿದ್ಲಂತೆ. ಹಾಗಾದರೆ ಈಕೆಯ ಒತ್ತಾಯ ಹೇಗಿತ್ತು, ದರ್ಶನ್ ಬದುಕು ಇವತ್ತು ಹಳಿ ತಪ್ಪೋದಕ್ಕೆ ಕಾರಣ ಆದಂಥ ಅಂಶಗಳೇನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ಮಾತಿದೆ, ಏನು, ಹೆಣ್ಣು ಒಬ್ಬ ಪುರುಷನ ಬದುಕನ್ನು ಬದಲಾಯಿಸಲೂಬಹುದು, ಪುರುಷನ ಬದುಕನ್ನು ಸರ್ವನಾಶ ಮಾಡಲೂ ಕೂಡ ಬಹುದು ಅಂತೇಳಿ. ಅದು 100ಕ್ಕೆ 100 ಸತ್ಯ. ದರ್ಶನ್ ವಿಚಾರದಲ್ಲೂ ಕೂಡ ಈ ಹೆಣ್ಣು ಕಂಪ್ಲೀಟಾಗಿ ಆಟ ಆಡಿದ್ದಾಳೆ. ದರ್ಶನ್ ಬದುಕು ಕಂಪ್ಲೀಟಾಗಿ ಬದಲಾಗೋದಕ್ಕೆ ಮತ್ತು ದರ್ಶನ್ ಬದುಕು ಬೀದಿಗೆ ಬರೋದಕ್ಕೆ ಕಾರಣ ಇದೇ ಹೆಣ್ಣು ಅಂತಲೇ ಹೇಳ್ಬೋದು. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ಅದೇ ಪವಿತ್ರ ಗೌಡ. ಹೌದು, ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಎಂಟ್ರಿ ಕೊಟ್ಟಂತಹ ದಿನದಿಂದ ಇವತ್ತಿನವರೆಗೂ ಕೂಡ ಒಂದಿಲ್ಲೊಂದು ಅವಘಡಗಳು ಸಂಭವಿಸ್ತಾನೆ ಇದ್ದಾವೆ. ಈಗಾಗಲೇ ದರ್ಶನ್ ಸಾಲು ವಿವಾದಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಇವೆಲ್ಲದೂ ಕೂಡ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಎಂಟ್ರಿ ಆದ ಬಳಿಕ ದರ್ಶನ್ ವೈಯಕ್ತಿಕ ಬದುಕು ಕೂಡ ಬೀದಿಗೆ ಬಂತು ಅಂತ ಹೇಳ್ಬೋದು. ಜೊತೆಗೆ ಈಕೆಯ ಒತ್ತಾಯ, ಈಕೆಯ ಆಗ್ರಹಗಳನ್ನು ನೀವೇನಾದರೂ ಕೇಳಿದರೆ ಶಾಕ್ ಆಗ್ತೀರಾ. ವಿಜಯಲಕ್ಷ್ಮಿ ಕೈ ಹಿಡಿದಂತಹ ಪತ್ನಿ, ಅದು ಕೂಡ ಸಪ್ತಪದಿಯನ್ನು ತುಳಿದು ಧಾರ್ಮಿಕವಾಗಿ ಮತ್ತು ಒಂದು ಕಾನೂನುಬದ್ಧವಾಗಿ ಕೈ ಹಿಡಿದಂಥ ಪತ್ನಿ ಅಂತ ಹೇಳಿದ್ರೆ ಅದು ವಿಜಯಲಕ್ಷ್ಮಿಯನ್ನು ಮದುವೆ ಆಗಿರುವಂಥ ದರ್ಶನ್ನು ಯಾವಾಗ ಪವಿತ್ರ ಗೌಡ ಜೊತೆಗೆ ಅಕ್ರಮ ಸಂಬಂಧವನ್ನು ಶುರು ಮಾಡ್ತಾನೋ ಅದಾದ ಬಳಿಕ ದರ್ಶನ್ ಬಳಿ ಪವಿತ್ರ ಗೌಡ ಇಡ್ತದಂತಹ ಬೇಡಿಕೆಗಳನ್ನು ನೀವೇನಾದರೂ ಕೇಳಿಸ್ಕೊಂಡ್ರೆ ಶಾಕ್ ಆಗ್ತೀರಾ, ಅಚ್ಚರಿ ಪಡ್ತೀರಾ. ಹೌದು, ಸೇಮ್ ವಿಜಯಲಕ್ಷ್ಮಿ ಥರನೇ ನಾನು ಕೂಡ ಬದುಕಬೇಕು, ನೀವು ವಿಜಯಲಕ್ಷ್ಮಿಗೆ ಏನು ಕೊಡಿಸ್ತೀರೋ ಅದನ್ನು ನನಗೂ ಕೂಡ ಕೊಡಿಸ್ಬೇಕು, ವಿಜಯಲಕ್ಷ್ಮಿ ಹೇಗೆ ಲೈಫ್ ಲೀಡ್ ಮಾಡ್ತಾಳೋ ಹಾಗೆ ನಾನು ಕೂಡ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ದರ್ಶನ್ಗೆ ಕಾಟವನ್ನು ಕೊಡ್ತಿದ್ಲಂತೆ. ಅಷ್ಟು ಮಾತ್ರವಲ್ಲ, ಈಕೆ ಯಾವ ರೀತಿ ಇದ್ದೋಳು ಹೇಗೆ ಬದಲಾದಳು ಅಂತೇಳಿ ನೀವೇನಾದರೂ ನೋಡಿದ್ರೆ ಶಾಕ್ ಆಗ್ತೀರಾ. ಹೌದು, ಇವತ್ತು ನಟಿ ಪವಿತ್ರ ಗೌಡ ಗೊಂಬೆಯಂತೆ ಕಾಣಿಸ್ಬೋದು, ನೋಡೋಕ್ಕೆ ಸೌಂದರ್ಯವತಿ ಆಗಿರ್ಬೋದು, ಫಿಸಿಕಲಿ ಫಿಟ್ಟಾಗಿ ಕಾಣಿಸ್ಬೋದು, ಮುಖದಲ್ಲಿ ಒಂದು ನಗು ಮತ್ತು ಮೈಮಾಟ ಎಲ್ಲದೂ ಕೂಡ ತುಂಬ ಚೆನ್ನಾಗಿದ್ದಾಳೆ, ಮುದ್ದಾಗಿದ್ದಾಳೆ, ಗೊಂಬೆ ಅಂತಿದ್ದಾಳೆ ಅಂತೇಳಿ ನಿಮಗೆ ಅನಿಸ್ಬೋದು. ಆದರೆ ಈಕೆಯ ಈ ಹಿಂದಿನ ಫೋಟೋಸ್ಗಳನ್ನು ನೀವೇನಾದರೂ ನೋಡಿದ್ರೆ ಇವಳನ್ನು ಅದು ಯಾವ ಆ್ಯಂಗಲ್ನಲ್ಲಿ ಹೀರೋಯಿನ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರು, ಅದು ಯಾವ ಆ್ಯಂಗಲ್ನಲ್ಲಿ ಈಕೆ ಸಿನಿಮಾ ರಂಗಕ್ಕೆ ಬಂದ್ಲು ಅಂತ ಹೇಳ್ಬಿಟ್ಟು ಬಾಯಿ ಮೇಲೆ ಕೈ ಇಟ್ಕೊಳ್ಳೋದಂತೂ ಸತ್ಯ. ಹೌದು, ಇಂದು ಗ್ಲಾಮರ್ ಗೊಂಬೆ ಆಗಿರುವಂಥ ಪವಿತ್ರ ಮೊದಲು ಈ ರೀತಿ ಇರಲಿಲ್ಲ. ಆಕೆ ನಟಿಸಿದಂಥ ಮೊದಲ ಸಿನಿಮಾ ಅಗಮ್ಯ ಹಾರರ್ ಶೈಲಿಯಲ್ಲಿ ಮೂಡಿ ಬಂದಂಥ ಸಿನಿಮಾ. ಇದರಲ್ಲಿ ಪವಿತ್ರ ವೃತ್ತಿ ಬದುಕು ಆರಂಭ ಆಯಿತು. ಬಟ್ ಆ ಸಂದರ್ಭದಲ್ಲಿ ಹೇಗಿದ್ಲು ಅನ್ನೋದಕ್ಕೆ ಈ ಫೋಟೋಸ್ಗಳೇ ಸಾಕ್ಷಿ. ನೋಡಿ, ಈ ಫೋಟೋಸ್ಗಳನ್ನು ನೋಡಿದ್ರೆ ನಿಮಗೆ ಈಕೆ ಒಂದು ಹೀರೋಯಿನ್ ಮೆಟೀರಿಯಲ್ ಅಂತೇಳಿ ಅನಿಸುತ್ತಾ?
ಇನ್ನು ನಿರ್ದೇಶಕ ಉಮೇಶ್ ಗೌಡ ಕೂಡ ಇದೇ ಮಾತನ್ನು ಹೇಳ್ತಾಳೆ. ಅವಳು ನೋಡೋಕ್ಕೂ ಕೂಡ ಚೆನ್ನಾಗಿರಲಿಲ್ಲ. ಇನ್ನು ಆಕೆಗೆ 20,000 ಪೇಮೆಂಟನ್ನು ಕೊಟ್ಟಿದ್ವಿ, ಆಕೆಯ ಆ್ಯಕ್ಟಿಂಗ್ ಬಗ್ಗೆ ಹೇಳೋದೇ ಬೇಡ, ಆಕೆಗೆ ಈ ಸಿನಿಮಾ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಒಂದು ಚೂರು ಕೂಡ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಮತ್ತು ಆಕೆ ಅದ್ರ ಬಗ್ಗೆ ಹೆಚ್ಚು ತಲೆನೂ ಕೂಡ ಕೆಡಿಸ್ಕೊಳ್ತಿರ್ಲಿಲ್ಲ ಅಂತೇಳಿ. ಒಟ್ಟು ಬಂದೆ ಪುಟ್ಟ ಹೋದೆ ಪುಟ್ಟ, ಹೀಗೆ ಒಂದು ಸಿನಿಮಾವನ್ನು ಮಾಡಬೇಕಾಗಿತ್ತು, ಮಾಡಿದ್ದಾಳೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ಅಂತೇಳಿ ಹೇಳ್ತಾಳೆ. ಇನ್ನು ಸಖತ್ತು ಗ್ಲಾಮ್ ಆಗಿದ್ಲು. ಗ್ಲಾಮರಸ್ ಅನ್ನೋದಕ್ಕೆ ಡಿಟ್ಟೋ ಆಪೋಸಿಟ್ ಆಗಿ ಈ ಪವಿತ್ರ ಕೂಡ ಇದ್ಲು. ಅದು ಹೇಗೆ ಈಕೆನ ಈ ಸಿನಿಮಾಕ್ಕೆ ಸೆಲೆಕ್ಟ್ ಮಾಡಿದ್ರು ಆ ದೇವರಿಗೆ. ಇನ್ನು ಇದಕ್ಕೆಲ್ಲ ಕಾರಣ ಏನು ಅಂತೇಳಿ ಕೇಳಿದ್ರೆ ದರ್ಶನ್ ಅವರು ಅಂತೇಳಿ ಉಮೇಶ್ ಹೇಳ್ತಾರೆ. ಹೌದು, ದರ್ಶನ್ನು ಆಗಲೇ ಪವಿತ್ರ ಗೌಡಿಗೆ ಪರಿಚಯ ಆಗಿದ್ರು. ಹೀಗಾಗಿ ದರ್ಶನ್ ಹೇಳಿದಂತೆ ಆಕೆಗೊಂದು ಅವಕಾಶ ಕೊಡಿ ಅಂತೇಳಿ ಹೇಳಿದ್ರಂತೆ. ಆ ಕಾರಣಕ್ಕೋಸ್ಕರ ಈಕೆಗೆ ಅವಕಾಶವನ್ನು ಕೊಟ್ಟೆ, ಇಲ್ದಿದ್ರೆ ಯಾವ ಕಾರಣಕ್ಕೂ ಕೂಡ ನಾನು ಆಕೆಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಇನ್ನು ದರ್ಶನೇ ಹಣ ಕೊಡ್ತಾ ಇದ್ರಂತೆ, ಯಾರಿಗೆ, ಪವಿತ್ರಗೆ ದುಡ್ಡು ಕೊಡಿ ಅಂತೇಳ್ಬಿಟ್ಟು ಅವರೇ ಹಣವನ್ನು ಕೊಡ್ತಿದ್ರಂತೆ. ಆರಂಭದಲ್ಲಿ ಪವಿತ್ರ ಗೌಡಿಗೆ ನಟನೆಯಲ್ಲಿ ಆಸಕ್ತಿಯೇ ಇರಲಿಲ್ಲ, ನಟಿಯಾಗುವ ಯಾವ ಲಕ್ಷಣವೂ ಕೂಡ ಇರಲಿಲ್ಲ ಅಂತೇಳಿ ಹೇಳ್ತಾರೆ. 2011ರಲ್ಲಿ ಅಗಮ್ಯ ಸಿನಿಮಾ ಶುರುವಾಯಿತು. 2013ರಲ್ಲಿ ಸಿನಿಮಾ ತೆರೆಗೆ ಬಂತು. ಸಿನಿಮಾ ರಂಗಕ್ಕೆ ಬರುವ ಮೊದಲೇ ಮದುವೆಯಾಗಿ ಮಗುವಿನ ತಾಯಿ ಕೂಡ ಆಗಿದ್ಲು ಈ ಪವಿತ್ರ ಗೌಡ. ಇನ್ನು ಮಿನಿ ಕೂಪರ್ನಲ್ಲಿ ಶೂಟಿಂಗಿಗೆ ಪವಿತ್ರ ಬರ್ತಾ ಇದ್ಲಂತೆ. ಕೋಣನಕುಂಟೆ ಕ್ರಾಸ್ನಲ್ಲಿ ಪವಿತ್ರ ಬಾಡಿಗೆ ಮನೆಯಲ್ಲಿದ್ಲಂತೆ. ಆ ಬಳಿಕ ದರ್ಶನ್ ಜೊತೆ ಆಪ್ತತೆ ಬೆಳೆದ ಬಳಿಕವೇ ಆಕೆ ಮನೆ ಹಾಗೂ ಕಾರನ್ನು ತೆಗೆದುಕೊಂಡಿದ್ದು ಅನ್ನೋದು ಸ್ವತಃ ಅವರು ನಿರ್ದೇಶಕರೇ ಹೇಳ್ತಾರೆ. ಇಷ್ಟೇ ಅಲ್ಲ, ಇನ್ನು ಈಕೆ ಎಲ್ಲಿವರೆಗೆ ದರ್ಶನನ್ನು ಆಟಾಡಿಸೋಕೆ ಶುರು ಮಾಡಿದ್ಲು ಅಂತ ಹೇಳಿದ್ರೆ, ಯಾವಾಗ ದರ್ಶನ್ ತನ್ನ ಮೋಹದ ಬಲೆಯಲ್ಲಿ ಬಿದ್ನೋ ಅದಾದ ಬಳಿಕ ಅಕ್ಷರಶಃ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಹೇಗೆ ಅವತ್ತು ಉಪೇಂದ್ರನನ್ನು ಆ ಸಿನಿಮಾದಲ್ಲಿ ರಮ್ಯಕೃಷ್ಣ ಆಟ ಆಡಿಸ್ತಾಳೆ ನೋಡಿ, ಅದೇ ರೀತಿ ಇಲ್ಲಿ ಉಪೇಂದ್ರ ಹೇಗೆ ಆಟ ಆಡ್ತಾನೋ ಅದೇ ರೀತಿ ದರ್ಶನ್ ಕೂಡ ಆಟ ಆಡ್ತಾ ಹೋಗ್ತಾನೆ. ಅಂದರೆ ಪವಿತ್ರ ಗೌಡ ಏನೆಲ್ಲ ಕೇಳ್ತಾಳೋ, ಪವಿತ್ರ ಗೌಡ ಏನೆಲ್ಲ ಡಿಮ್ಯಾಂಡ್ ಇಡ್ತಾಳೋ ಅದೆಲ್ಲವನ್ನು ಕೂಡ ಪೂರೈಸುವಂಥ ಕೆಲಸವನ್ನು ಮಾಡುವಂಥ ಅನಿವಾರ್ಯತೆಗೆ ಬೀಳ್ತಾನೆ. ಹೌದು, ಜಗ್ಗುದಾದ ಸಿನಿಮಾ ಮೂಲಕ ದರ್ಶನ್ಗೆ ಪರಿಚಯವಾದಂತಹ ಈ ಪವಿತ್ರ ನಂತರ ಪ್ರೇಮವಾಗಿ ಬದಲಾಗಿ ನಂತರ ಅಕ್ರಮ ಸಂಬಂಧವಾಗಿಯೂ ಕೂಡ ಬದಲಾಗಿ ಹೋಯಿತು. ಇದಕ್ಕೆ ಸಾಕ್ಷಿ ಎನ್ನುವಂತೆ 2016ರಲ್ಲಿ ಜಗ್ಗುದಾದ ಸಿನಿಮಾ ತೆರೆಗೆ ಬಂದಂತಹ ಬೆನ್ನಲ್ಲಿಯೇ 2017ರಲ್ಲಿ ತಾರಕ್ ಚಿತ್ರದ ಬಿಡುಗಡೆ ಸಮಯದಲ್ಲಿ ಪವಿತ್ರ ಗೌಡ ತನ್ನ ಪ್ರಿಯಕರ ದರ್ಶನ್ ಜೊತೆಗೆ ಅತ್ಯಾಪ್ತವಾದಂಥ ಫೋಟೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ವಿಜಯಲಕ್ಷ್ಮಿ ಸ್ಥಾನಕ್ಕೆ ಪವಿತ್ರ ಗೌಡ ಸ್ಕೆಚ್ ಹಾಕಿದ್ದು ಒಂದೆರಡಲ್ಲ. ವಿಜಯಲಕ್ಷ್ಮಿ ಹತ್ತಿರ ಏನೆಲ್ಲ ಇದೆಯೋ ಅದೆಲ್ಲ ತನಗೆ ಬೇಕು ಅಂತ ಹೇಳಿಬಿಟ್ಟು ಪವಿತ್ರ ಗೌಡ ಅವತ್ತಿನಿಂದನೇ ಹಠ ಹಿಡಿದು ಕೂತಿದ್ಲಂತೆ. ಅದು ಯಾವ ರೀತಿ ಅಂತ ಹೇಳಿ ಕೇಳಿದ್ರೆ ಬಹುಶಃ ನಿಮಗೆ ಶಾಕ್ ಆಗುತ್ತೆ. ವಿಜಯಲಕ್ಷ್ಮಿ ಹತ್ತಿರ ಇರುವಂತಹ ಸೇಮ್ ಡ್ರೆಸ್ಸು, ಒಡವೆ, ಕಾರು ಎಲ್ಲವೂ ಕೂಡ ನನಗೆ ಬೇಕು ಅಂಥೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ಲಂತೆ. ಮನೆಯೂ ಕೂಡ ತುಂಬ ಅರಮನೆಯ ರೀತಿ ಇರಬೇಕು ನನಗೆ ಅಂಥೇಳಿ ಡಿಮ್ಯಾಂಡ್ ಮಾಡಿದ್ಲಂತೆ. ದರ್ಶನ್ ಕೈ ಹಿಡಿದಂತಹ ಪತ್ನಿ, ಯಾವುದು ಕಾನೂನುಬದ್ಧವಾಗಿ ಕೈ ಹಿಡಿದಂಥ ಪತ್ನಿ ವಿಜಯಲಕ್ಷ್ಮಿ ಫೋಟೋ ಹಾಕ್ತಿದ್ದ ಹಾಗೆ ಪವಿತ್ರ ಬಳಿಯೂ ಕೂಡ ಇರ್ತಿತ್ತು. ಅದೇ ರೀತಿಯಾದಂಥ ಡ್ರೆಸ್ಸು, ಅದೇ ರೀತಿಯಾದಂಥ ಕಾರು, ಅದೇ ರೀತಿಯಾದಂಥ ಫೋಟೋ, ಈ ರೀತಿಯಾದಂಥ ಒಂದು ಹಠವನ್ನು ಹೊಂದಿದ್ಲು ಈ ಪವಿತ್ರ. ವಿಜಯಲಕ್ಷ್ಮಿ ರೇಂಜ್ ರೋವರ್ ಕಾರು ತೆಗೆದುಕೊಳ್ತಿದ್ದ ಹಾಗೆ ದರ್ಶನ್ಗೆ ಒತ್ತಾಯಿಸಿ ಪವಿತ್ರ ಕೂಡ ರೇಂಜ್ ರೋವರ್ ಕಾರನ್ನು ತೆಗೆದುಕೊಂಡಿದ್ಲು. ವಿಜಯಲಕ್ಷ್ಮಿ ತನ್ನ ಗೆಳತಿಯರ ಜೊತೆಗೆ ಕಾಟೇರ ಶೋ ಹಾಕಿಸಿಕೊಂಡು ನೋಡಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಕಾಟೇರ ಶೋಗೆ ಪವಿತ್ರ ತಮ್ಮ ಗೆಳತಿಯರ ಜೊತೆಗೆ ಸಿನಿಮಾವನ್ನು ಹೋಗಿ ನೋಡಿದರು. 13 ವರ್ಷಗಳ ನಂತರ ದುಬೈಗೆ ಹೋಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದಂತಹ ದರ್ಶನ್ ವಿಜಯಲಕ್ಷ್ಮಿ ಇದನ್ನು ಇಲ್ಲಿ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಆಗ ಈಕೆ ಅದನ್ನು ಸಹಿಸಿಕೊಂಡಿರಲಿಲ್ಲ. ಇನ್ನು ಮೈ ಫ್ರೆಶ್ ಬಾಸ್ಕೆಟ್ ಎನ್ನುವಂಥ ಆ್ಯಪ್ ಲಾಂಚ್ ಮಾಡಿದಂತಹ ವಿಜಯಲಕ್ಷ್ಮಿ ಇದರಲ್ಲಿ ರೈತರು ಬೆಳೆದಂಥ ತರಕಾರಿ, ಹಣ್ಣುಗಳನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ಲು. ಇದರಿಂದ ಪವಿತ್ರಗೆ ಹೊಟ್ಟೆ ಉರಿ ಹೆಚ್ಚಾಯಿತು. ಅದಕ್ಕೆ ಪವಿತ್ರ ಕೂಡ ರೆಡ್ ಕಾರ್ಪೆಟ್ ಹೆಸರಿನ ಬೋಟಿಕ್ಕನ್ನು ಶುರು ಮಾಡಿದ್ಲು. ಅಂದರೆ ಇಲ್ಲಿ ನೋಡಿ, ಮೈ ಫ್ರೆಶ್ ಬಾಸ್ಕೆಟ್ ಒಂದಾದರೆ ಇನ್ನೊಂದು ಇದೇ ರೆಡ್ ಕಾರ್ಪೆಟ್ ಅನ್ನುವಂಥ ಬೋಟಿಕ್. ಅಂದರೆ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಜಿದ್ದು ಎಲ್ಲ ಕಡೆಯೂ ಕೂಡ ಸರಿಸಮವಾಗಿ ಇರಬೇಕು ವಿಜಯಲಕ್ಷ್ಮಿಗೆ ಅನ್ನೋ ರೀತಿಯಲ್ಲಿ ಇತ್ತು. ಇನ್ನು ಅದ್ಯಾವಾಗ ವಿಜಯಲಕ್ಷ್ಮಿ ರೇಂಜ್ ರೋವರ್ ಕಾರನ್ನು ಖರೀದಿಸ್ತಾರೋ ಆ ಬಳಿಕ ತಮಗೂ ಕೂಡ ಅದೇ ಕಾರು ಬೇಕು ಅಂತೇಳಿ ಹಠ ಹಿಡಿದಿದ್ಲಂತೆ ಇದೇ ಪವಿತ್ರ. ಹೀಗಾಗಿ ದರ್ಶನ್ ಪವಿತ್ರಗೂ ಕೂಡ ರೇಂಜ್ ರೋವರ್ ಕಾರನ್ನೇ ಕೊಡಿಸಿದ್ರು. ದರ್ಶನ್ ಬಲೆಗೆ ಬೀಳುವಂಥ ಮುಂಚೆ ಪವಿತ್ರ ಸಂಜಯ್ ಸಿಂಗ್ ಅನ್ನುವಂತಹ ವ್ಯಕ್ತಿಯನ್ನು ಮದುವೆ ಆಗಿದ್ದರು. ಆದರೆ ಈಗ ಸಂಜಯ್ ಜೊತೆ ಪವಿತ್ರಗೆ ಯಾವುದೇ ಸಂಬಂಧ ಇಲ್ಲ, ಡಿವೋರ್ಸ್ ಆಗಿದೆ. 12 ವರ್ಷಗಳ ಹಿಂದೆ ಬೆಂಗಳೂರು ತೊರೆದು ಹುಟ್ಟೂರು ಉತ್ತರ ಪ್ರದೇಶವನ್ನು ಸೇರಿರುವಂತಹ ಸಂಜಯ್ ಸಿಂಗ್ ಸ್ವಂತ ಶಾಲೆಯೊಂದನ್ನು ನಡೆಸ್ತಾ ಆರಾಮಾಗಿದ್ದಾರೆ. ಆದರೆ ಇವತ್ತಿಗೆ ಸಂಜಯ್ ಸಿಂಗ್ ಯೋಚನೆ ಮಾಡ್ತಿರ್ಬೋದು, ನಾನು ಈಕೆಗೆ ಸೋಡಾ ಚೀಟಿಯನ್ನು ಕೊಟ್ಟು ಒಳ್ಳೆಯ ಕೆಲಸವನ್ನೇ ಮಾಡಿದೆ ಅಂತೇಳಿ ಅನಿಸಿರ್ಬೋದು.
ಒಟ್ಟಿನಲ್ಲಿ ಇಲ್ಲಿ ದರ್ಶನ್ ಬದುಕನ್ನು ಕಂಪ್ಲೀಟಾಗಿ ಬರ್ಬಾದ್ ಮಾಡಬೇಕು ಅಂತಲೇ ಪವಿತ್ರ ಗೌಡ ಎಂಟ್ರಿ ಆಗಿದ್ದಾಳೆ ಅನ್ನೋದು ಮಾತ್ರ 100% ಸತ್ಯ ಅನ್ನೋದು ಇವೆಲ್ಲವನ್ನು ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಪವಿತ್ರ ಗೌಡ ಈ ರೀತಿಯಾದಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡಿರೋದ್ರ ಬಗ್ಗೆ? ಮತ್ತು ವಿಜಯಲಕ್ಷ್ಮಿ ಥರನೇ ನಾನೂ ಕೂಡ ಬದುಕಬೇಕು, ವಿಜಯಲಕ್ಷ್ಮಿ ಥರನೇ ನನ್ನ ಬಳಿಯೂ ಕೂಡ ಇರಬೇಕು ಅಂಥೇಳಿ ಒಂದು ಹುಚ್ಚು ಹಠವನ್ನು ಹೊಂದಿದ್ದೆ ಇವತ್ತು ಪವಿತ್ರ ಗೌಡ ಬದುಕಲ್ಲಿ ಈ ರೀತಿ ಆಗೋದಕ್ಕೆ ಮತ್ತು ದರ್ಶನ್ ಬದುಕು ಬೀದಿಗೆ ಬರೋದಕ್ಕೆ, ಜೈಲು ಸೇರೋದಕ್ಕೆ ಕಾರಣವಾಯಿತು ಅಂತೇಳಿ ನಿಮಗೂ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.